100 ಜನ ಸೆಕ್ಯೂರಿಟಿ ಬದಲು ಸರ್ ಈ ಥರ ತಂತಿ ಮೆಶ್ ಹಾಕ್ಸ್ಕೊಂಡ್ರಿ ಅಂದರೆ ಸರ್ ನಿಮ್ಮ ಜಮೀನು ಎಲ್ಲೇ ಕುಂತಿದ್ರು ಕೂಡ ಸೇಫ್ಟಿ ಆಗಿರುತ್ತೆ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇತ್ತೀಚಿನ ದಿನಗಳಲ್ಲಿ ಈ ತಂತಿ ಬೇಲಿ ಅನ್ನೋದು ತುಂಬಾನೇ ಟ್ರೆಂಡ್ ಕಾನ್ಸೆಪ್ಟ್ ಆಗ್ಬಿಟ್ಟಿದೆ. ಇದರಿಂದ ಬಹಳ ಜನ ಇದ್ರ ಉಪಯೋಗ ಕೂಡ ಪಡ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ ಸರ್? ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ನೀವು? ಕೊಡ್ತೀವಿ ಮೇಡಮ್, ಎಕ್ಸಾಕ್ಟ್ ಕೊಡ್ತೀವಿ ಮೇಡಮ್. ಇದರಿಂದ ಏನ್ ಉಪಯೋಗ ಐತೆ ಅಂತಂದ್ರೆ, ಒಬ್ರು ರೈತರು ಬಂದು ಎಲ್ಲೋ ಕುಂತಿರ್ತಾರೆ ಅಥವಾ ಲ್ಯಾಂಡ್ ಓನರ್ ಬೇರೆ ಕಡೆ ಎಲ್ಲೋ ಬೇರೆ ದೇಶದಲ್ಲಿ ಕೆಲಸದ ಮೇಲೆ ಹೋಗಿರ್ತಾರೆ, ಒಳಗಡೆ ಏನೋ ಒಂದು ಬೆಳೆ ಬೆಳೆದಿರ್ತಾರೆ, ಅದು ಸೇಫ್ಟಿಯಾಗಿ ನಾಶ ಆಗ್ಬಾರ್ದು ಅಂತಂದ್ರೆ ಮೇಡಮ್ ಇವತ್ತು ತಂತಿ ಮೆಶ್ ಇಂಪಾರ್ಟೆಂಟ್ ಮೇಡಮ್, ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿಯೊಬ್ಬ ರೈತರಿಗೂ ಪ್ರತಿಯೊಬ್ಬರು ಜಮೀನು ಇಟ್ಟಿರೋರ್ಗೂ ಕೂಡ ಇದು ಇಂಪಾರ್ಟೆಂಟ್ ಮೇಡಮ್. ಇದಿಲ್ಲ ಅಂತಂದಿದ್ರೆ ಮೇಡಮ್ ಒಳಗಡೆ ಸೊಸಿಗಳೈತೆ, ನೋಡ್ತಾ ಇದೀರಾ ನೀವೇನೆ, ಒಳಗಡೆ ಸೊಸಿಗಳಿದೆ, ದನ ಕುರಿಗಳು ಮೇಡಮ್. ಇವತ್ತು ಇದಿಲ್ಲ ಅಂದ್ರೆ ಒಳಗಡೆ ನುಗ್ಗು ಅಲ್ಲಿ ಒಂದು ಸೊಸಿನೂ ಬಿಡ್ತಾ ಇರಲಿಲ್ಲ ಮೇಡಮ್. ಲ್ಯಾಂಡ್ ಓನರ್ ಇಲ್ಲಿ ಇರಕ್ಕಾಗಲ್ಲ. ಇವತ್ತು ಬೆಂಗಳೂರಲ್ಲಿ ಮೇಡಮ್ ಇರೋದು ಲ್ಯಾಂಡ್ ಓನರ್ ಬಂದು, ಈ ಓನರ್ ಬಂದು ಬ್ಯಾಂಗ್ಳೂರಲ್ಲಿ ಇರೋದು ಮೇಡಮ್. ಸೊ ಅದಕ್ಕೆ ಇವಾಗ ನೀವು ಇದನ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ಅದು ಆರಾಮಾಗಿ ಸೇಫ್ ಆಗಿರುತ್ತೆ. ಅವ್ರು ವೀಕ್ಲಿ ಒನ್ಸ್ 15 ಡೇಸ್ ಒನ್ಸ್ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ಮಂತ್ಲಿ ಬಂದ್ರು ಆಯ್ತು ಮೇಡಮ್. ಅವ್ರು ಏನೂ ಇಲ್ಲ, ಒಳಗಡೆ ಹೆಂಗೋ ಒಳಗಡೆ ಯಾವ ವಸ್ತು ಎಲ್ಲೆಲ್ಲಿ ಬಿದ್ದೈತೆ ಅಲ್ಲೆಲ್ಲೇ ಬಿದ್ದೈತೆ ಮೇಡಮ್. ಒಂದೇ ಒಂದು ವಸ್ತು ಕೂಡ ಜಗ್ಗಾಡಲ್ಲ, ಯಾಕೆಂತಂದ್ರೆ ಮೆಶ್ ಐತೆ. ಅದು ಅಲ್ಲದೆ ಮೇಡಮ್ ಇದು ಮೆಶ್ ಶಾರ್ಪ್ನೆಸ್ ಇರೋದ್ರಿಂದ ಇದು ನಮ್ಮ ಹತ್ರನೇ ಓನ್ ಫ್ಯಾಕ್ಟ್ರಿ ಇರೋದ್ರಿಂದ ಮ್ಯಾನುಫ್ಯಾಕ್ಚರ್ ಐತೆ ಮೇಡಮ್. ಹೌದು ಮೇಡಮ್, ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಐತೆ ಅದು ಮೆಶ್ ಬಂದು. ಹಂಗಾಗಿ ಈ ತರ ಶಾರ್ಪ್ನೆಸ್ ಮೆಶ್ ಸಿಗುತ್ತೆ. ಬೇರೆ ಯಾರೇ ಹತ್ರ ಹೋದ್ರು, ಇದು ಯಾವುದೇ ಅಂಗಡಿಗೆ ಹೋಗಿ ವಿಸಿಟ್ ಮಾಡಿ ಕೇಳಿದ್ರು ಈ ತರ ಮೆಶ್ ಯಾರ ಹತ್ರ ಸಿಗೋದು ಇಲ್ಲ ಮೇಡಮ್. ಓಕೆ, ಸೂಪರ್ ಸರ್. ಸರ್, ಇದರಲ್ಲಿ ಇನ್ನು ಬೇರೆ ತರದ್ದು ಬರುತ್ತಲ್ಲ, ದಾರದ ತರ ಬರುತ್ತಲ್ಲ, ಅದಕ್ಕೆ ಹೌದು ಮೇಡಮ್, ನಾಟೆಡ್ ಮೆಶ್ ಬರುತ್ತೆ, ಬಾರ್ಬೆಟ್ ಡೈರ್ ಬರುತ್ತೆ. ಬಾರ್ಬೆಟ್ ಡೈರ್ ಬಂದು ಟಾಟಾನೇ ಯೂಸ್ ಮಾಡೋದು ಮೇಡಮ್. 100 GSM ಆಯಿಲ್ ಜಿನ್ ಕೊಟ್ಟಡೆ ಬರೋದು ಮೇಡಮ್. ಓಕೆ, ಇನ್ನೊಂದು ತರದ್ದು ಬರುತ್ತಲ್ಲ ಸರ್, ಸಿಮೆಂಟ್ ಇಟ್ಕೆ ತರ, ಆ ತರದ್ದು ಅದನ್ನ ವಾಲ್ ಕಾಂಪೌಂಡ್ ಮೇಡಮ್, ಅದು ಬೇಕು ಅಂದ್ರೆ ಅದನ್ನು ಮಾಡ್ಕೊಡ್ತೀವಿ. ನಿಮ್ಮಲ್ಲಿ ಯಾವ ತರ ವೆರೈಟಿ ಬೇಕು? ಒಂದು 3 to 4 ಟೈಪ್ಸ್ ಆಫ್ ವೆರೈಟೀಸ್ ನಿಮ್ ಕಡೆ ಇದೆ. ಹೌದು ಮೇಡಮ್, 5 ಟೈಪ್ಸ್ ಐತೆ ಮೇಡಮ್. ಯಾವ್ಯಾವ್ದು ಅಂತ ಹೇಳ್ಕೊ ಬರ್ತೀವಿ. ಮೊದಲನೇದು ಬಂದು ರೆಡಿಮೇಡ್ ಸ್ಲ್ಯಾಬ್ ಮೇಡಮ್, ಎರಡನೇದು ಬಂದು ಟಾಟಾ ಬಾರ್ಬೆಟ್ ಡೈರು, ಮೂರನೇದು ಬಂದು ಚೈನ್ಲಿಂಗ್ ಮೆಶ್, ನಾಲ್ಕನೇದು ನಾಟೆಡ್ ಮೆಶ್, ಐದನೇದು ಬಂದು ಲೇಸರ್ ಬೇಡ್ ಅಂತ ಬರುತ್ತೆ ಮೇಡಮ್. ಸೊ 5 ಟೈಪ್ಸ್ ಆಫ್ ವೆರೈಟೀಸ್ ನಿಮ್ ಕಡೆ ಇದೆ ಸರ್. ಸೊ ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಆ ತರ ನೀವು ಮಾಡಿ. ಹೌದು ಮೇಡಮ್, ಅವ್ರ ಬಜೆಟ್ ಏನಿರುತ್ತೆ, ಅವ್ರಿಗೆ ಯಾವ ತರ ಮೆಟೀರಿಯಲ್ ಹಾಕ್ಬೇಕು, ಅವ್ರು ಯಾವ್ದು ಕೇಳ್ತಾರೆ ಮೇಡಮ್ ಆ ತರ ನಾವು ವರ್ಕ್ ಅವ್ರಿಗೆ ಮಾಡ್ಕೊಡ್ತೀವಿ. ಓಕೆ, ಸೂಪರ್ ಸರ್, ಸೂಪರ್. ಸೊ 5 ಟೈಪ್ಸ್ ಆಫ್ ಇರುತ್ತೆ. ಸ್ಟಾರ್ಟಿಂಗ್ ರೇಟ್ ಸರ್, ಚಾರ್ಜಸ್ ಏನಾದರೂ ಮೆನ್ಷನ್ ಮಾಡ್ಬೋದಾ ಮೇಡಮ್? ಚಾರ್ಜಸ್ ಅಂದ್ರೆ ಅದು ಅವ್ರ ಲ್ಯಾಂಡ್ ಯಾವ ತರ ಇರುತ್ತೆ ಅದ್ರ ಮೇಲೆ ಚಾರ್ಜಸ್ ಆಗುತ್ತೆ. ಬಟ್ ನಾವು ಪೋಲ್ ಇಂದ ಪೋಲ್ ಟು ಈಸ್ಕೊಳ್ಳೋದು ಮೇಡಮ್. ಚಾರ್ಜಸ್ ಬಂದು ಒಂದು ಪೋಲ್ ಇಂದ ಪೋಲ್ಗೆ 6 feet ಡಿಸ್ಟೆನ್ಸ್ ಇರುತ್ತೆ. ಈ ಡಿಸ್ಟೆನ್ಸ್ ಇದ್ರ ಮೇಲೆ ಚಾರ್ಜಸ್ ಮಾಡ್ತೀವಿ. ನಮ್ಮ ಹತ್ರ 5 ಅಡಿಯಿಂದ ಹಿಡಿದು 12 ಅಡಿವರೆಗೂ ಕಲ್ ಸಿಗುತ್ತೆ. ಮೆಶಲ್ಲೂ ಅಷ್ಟೇ ಮೇಡಮ್, 3 ಅಡಿಯಿಂದ ಹಿಡಿದು ಎಷ್ಟು ಅಡಿ ಮೆಶ್ ಕೇಳ್ತಾರೆ ಅಷ್ಟು ಅಡಿ ಮೆಶ್ ಹಾಕೊಡ್ತೀವಿ. ಕಲ್ಲು 6 ಅಡಿಯಿಂದ 6 ಅಡಿ ಇದ್ರೆ ಮಾತ್ರ ಮೇಡಮ್ ಇವತ್ತು ಜಮೀನ್ ಸೇಫ್ಟಿ ಇರುತ್ತೆ. ಅದು ಲಾಂಗ್ ಆದಷ್ಟು ತಂತಿ ಮೆಶ್ ಬೇಗ ಲೂಸ್ ಬರಕ್ ಸಾಧ್ಯ ಮೇಡಮ್. ಸರ್, ಇದಕ್ಕೆ ನೀವು ಎಷ್ಟು ದಿನ ಗ್ಯಾರಂಟಿ ಏನಾದರೂ ಕೊಡ್ಲಿಕ್ಕಾಗುತ್ತೆ ಮೇಡಮ್? ಇದು 15 ವರ್ಷ ಗ್ಯಾರಂಟಿ ಇರ್ತದೆ ಮೇಡಮ್. 15 years ಗ್ಯಾರಂಟಿ ಕೊಡ್ತೀವಿ. ಕಲ್ಲಾದ್ರೆ ಲೈಫ್ ಟೈಮ್ ಮೇಡಮ್. ಓಕೆ, ಕಲ್ಲಾದ್ರೆ ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ. ತಂತಿ ಮೆಶ್ ಆದ್ರೆ 15 ವರ್ಷ ವಾರಂಟಿ ಇರುತ್ತೆ ಮೇಡಮ್. ಟಾಟಾ ಕಂಪ್ನಿಯಿಂದ ಮೇಡಮ್, ಟಾಟಾ ಬಂಡ್ಲು ನಿಮ್ಮ ತೋಟಕ್ಕೆ ತಂದು ಇಳಿಸ್ತು ಅಂದ್ರೆ ಸ್ಕ್ಯಾನರ್ ಇರುತ್ತೆ ಮೇಡಮ್ ಬಂಡಲ್ ಮೇಲೆ. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅಲ್ಲೇ ನಿಮ್ಗೆ ವಾರಂಟಿ ಕಾರ್ಡ್ ಅನ್ನೋದು ಸಿಗುತ್ತೆ ಮೇಡಮ್. ಹೌದು ಮೇಡಮ್, ಟಾಟಾ ಬಾರ್ಬೆಟ್ ಡೈರ್ ಬಂದು ಬೇರೆ ಕೆಲಸದಲ್ಲಿ ಮೇಡಮ್ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗೈತೆ. ಬಟ್ ನಮ್ಮ ಹತ್ರ ಕೆಲಸ ಕಲ್ತಿ ಕೆಲ್ಸಕ್ಕೆ ಬರೋರು ಜಾಸ್ತಿ ಅವ್ರೆ. ನಮ್ದೇ ರೆಗ್ಯುಲರ್ ಆಗಿ ಕೆಲಸ ನಡೀತಾ ಇರೋದು ಮೇಡಮ್. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಯಾರು ಕೆಲಸದಲ್ಲಿ ಇರ್ತಾರೋ ಅವ್ರದೇ ವರ್ಕ್ ಕರೆಕ್ಟ್ ಆಗಿರೋದು ಅಂತ ಮೇಡಮ್. 100% ಹೌದು ಸರ್, ಹೌದು. ಇವತ್ತು ಕೆಲವೊಬ್ರು ಬರ್ತಾರೆ, ಅರ್ಧ ಬರ್ಧ ಬಿಟ್ಬಿಟ್ಟೈತಾರೆ, ಅಡ್ವಾನ್ಸ್ ಕೇಳ್ತಾರೆ ಮೇಡಮ್. ನಮ್ದು ಹಂಗಲ್ಲ ಮೇಡಮ್. ಒಂದ್ಸಲಿ ಸ್ಪಾಟ್ ಬಂದೆ ಅಂದ್ರೆ ಎಂಟೈರ್ ಕಂಪ್ಲೀಟ್ ಮಾಡಿ ಹೋಗೋವರೆಗೂ ಸ್ಪಾಟ್ ಇಂದ ನಾವು ಹೋಗಲ್ಲ ಮೇಡಮ್. ಸ್ಪಾಟ್ ಹೋದ್ಮೇಲೆ ಮೇಡಮ್ ಓನರ್ ಇರ್ಲಿ ಇಲ್ಲದೆ ಇರ್ಲಿ ಪ್ರತಿಯೊಂದು A to Z ಕೆಲಸ ನಾವೇ ಮಾಡ್ತೀವಿ. ಒಂದು ಲೋಟ ನೀರ್ನು ಕೂಡ ಕೇಳಲ್ಲ ಮೇಡಮ್ ಅವ್ರನ್ನ. ಓಕೆ, ಸೂಪರ್ ಸರ್. ಸರ್, ಇವಾಗ ನಿಮಗೆ ವರ್ಕ್ ಅಸೈನ್ ಮಾಡ್ಕೊಟ್ರು ಅಂದ್ರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ ಮೇಡಮ್? 1 ಎಕರೆ ಇದ್ರೆ ಒಂದೇ ದಿನ ಮೇಡಮ್. ಒಂದ್ ದಿನದಲ್ಲೆಲ್ಲ ಮುಗಿಸ್ಕೊಡ್ತೀರಾ? ಹೌದು ಮೇಡಮ್. 10 ಎಕರೆ 3 ದಿನದಲ್ಲಿ ಮುಗಿಸಿದೀವಿ ಮೇಡಮ್. 10 ಎಕರೆ ಓನರ್ ಎಷ್ಟು ಜಲ್ದಿ ಮುಗಿಸಿ ಅಂತ ಕೇಳ್ತಾರೋ ಅಷ್ಟು ಜಲ್ದಿ ನಾವು ಮುಗಿಸ್ಕೊಡ್ತೀವಿ ಮೇಡಮ್. ಅದಕ್ಕಿಂತ ಮೊದಲೇ ಮುಗಿಸಿರ್ತೀವಿ. ವಾರಂಟಿ ಇಷ್ಟು ಕೂಡ ಕೊಟ್ಕೊಂಡು ಬೇಗ ಕೂಡ ಕೆಲಸ ಮುಗಿಸ್ಕೊಡ್ತಾ ಇದ್ದೀರಾ. ಓಕೆ, ಸೂಪರ್ ಸೂಪರ್ ಮೇಡಮ್. ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಬ್ರ್ಯಾಂಡ್ ಇರೋಂಥ ಕಂಪ್ನಿನೇ ನಮ್ದು ಮೇಡಮ್. ಸರ್, ನೀವು ಈ ವರ್ಕ್ ಎಷ್ಟು ವರ್ಷದಿಂದ ಮಾಡ್ತಿರೋದು? ಟೀಮಲ್ಲಿ ಎಷ್ಟು ಜನ ಇರ್ತಾರೆ, ಹೇಗೆ, ಮತ್ತೆ ಇದು ಕಲ್ಲು ಹೈಟು ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರಿ ಸರ್? ಮೇಡಮ್, ನಮ್ಮ ಹತ್ರ ವರ್ಕ್ ಬಂದು ಮೇಡಮ್ ನಾವು 8 ವರ್ಷದಿಂದ ಇದೇ ಕೆಲಸದಲ್ಲಿ ಬರ್ತಾ ಇರೋದು. ಫಸ್ಟ್ ನಮ್ಮ ತಂದೆಯವ್ರು ಮಾಡ್ತಾ ಇದ್ರು, ಅದಾದ್ಮೇಲೆ ನಾವು ಮಾಡ್ತಾ ಇದೀವಿ. ಕಲ್ ಬಂದು ಮೇಡಮ್ ಕೋಲಾರದಿಂದ ಬರೋಂಥದ್ದು. ನೀವೇ ನೋಡ್ಬೋದು ಯಾವ ಥರ ಒಂದೇ ಶಿಸ್ತೈತೆ ಮೇಡಮ್. ಇದು 6 ಅಡಿ ಕಂಬ, 2 ಅಡಿ ಡೀಪ್ ಹೋಗೈತೆ. 8 ಅಡಿ ಕಂಬ 2 ಅಡಿ ಡೀಪ್ ಹೋಗೈತೆ, 6 ಅಡಿ ಮೇಲುಳ್ದೈತೆ. ಇದಕ್ಕೆ 6 ಅಡಿ ಮೆಶ್ ಹಾಕಿದೀವಿ, 4 ಲೈನ್ ಟಾಟಾ ಬಾರ್ಬೆಟ್ ಡೈರ್ ಹಾಕಿದೀವಿ. ಲೇಬರ್ ಬಂದು ಮೇಡಮ್ ನಮ್ಮ ಹತ್ರ 40 ಜನ ಲೇಬರ್ ಇದ್ದಾರೆ. ಹೌದು ಮೇಡಮ್. ಒಂದೊಂದು ಟೀಮಲ್ಲಿ 12 ಜನ ಬಿಟ್ಟಿದೀವಿ. ಮಿಕ್ತರ್ ಯಾವುದೇ ದೊಡ್ಡ ಟೀಮ್ ಇರುತ್ತೆ ಅಂಥ ಟೀಮ್ಗಳಲ್ಲಿ
ಮಾಡ್ಕೋತೀವಿ ಮೇಡಮ್. ಸೊ ನಿಮ್ದು ಟೋಟಲಿ ಟೀಮ್ ವರ್ಕ್ ನಡೆಯುತ್ತೆ? ಹೌದು ಮೇಡಮ್, ಟೋಟಲಿ ಟೀಮ್ ವರ್ಕು. ನಮ್ದು ರೆಗ್ಯುಲರ್ ಆಗಿ ಕೆಲಸಗಳು ಇದ್ದೇ ಮೇಡಮ್. ನಮ್ದು ಏಕೆ ಅಂದ್ರೆ ಇವತ್ತು ಕಸ್ಟಮರ್ಗೆ ಆ ಥರ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದೀವಿ ಮೇಡಮ್ ನಮ್ದು. ಓಕೆ ಸರ್. ಇಲ್ಲ ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ಕಮೆಂಟ್ಸ್ ಬೇರೆ ಕಡೆ ಎಲ್ಲ ನೋಡಿದಾಗ ಇಲ್ಲ ರೆಸ್ಪಾನ್ಸ್ ಮಾಡಲ್ಲ ಇವರು, ಈ ತರದೆಲ್ಲ ಬರುತ್ತೆ, ಅದಕ್ಕೆ ಏನ್ ಹೇಳ್ತೀರಾ ಸರ್? ಮೇಡಮ್ ನಮ್ಗೆ ಒಂದ್ಸಲ ಅದು ನಿಮ್ಗೆ ಹೇಳ್ತಿದ್ದಾರೆ ಅಂತಲ್ಲ, ನಿಮ್ ತರಾನೇ ತುಂಬಾ ಬೇರೆಯವರೆಲ್ಲ ವರ್ಕ್ ಮಾಡ್ತಿರ್ತಾರೆ. ಸೊ ಅದು ಅವ್ರು ಬೇರೆಯವ್ರಿಗೂ ಹೇಳಿರ್ಬೋದು, ಜಸ್ಟ್ ನಾನು ನಿಮ್ಗೆ ಹೇಳ್ತಿದ್ದೀನಿ. ಹೌದು ಮೇಡಮ್, ಒಂದು ಕೆಲಸ ಅಂತಂದ್ಮೇಲೆ ಒಬ್ರು ನಿಯತ್ತಾಗಿರ್ತಾರೆ, ಒಬ್ರು ಮೋಸ ಮಾಡೋರು ಇರ್ತಾರೆ. ಇವತ್ತು ಮೋಸ ಮಾಡೋರ್ಗೆ ಜನ ನಂಬ್ತಾರೆ ಹೊರತು ಕ್ಲೀನಾಗಿ ಕೆಲಸ ಮಾಡೋರು ಕೆಲಸ ಕೊಡ್ತಾ ಇಲ್ಲ ಮೇಡಮ್. ಯಾರು ಮೋಸ ಮಾಡ್ತಾವ್ರೆ ಮೇಡಮ್ ಅಂಥವ್ರಿಗೆ ಫಸ್ಟ್ ಕೆಲಸ ಕೊಡ್ತಾ ಇರೋದು. ನಾವು ಕರೆಕ್ಟಾಗಿ ಇವತ್ತು ನಾವು ಒಂದು ಲ್ಯಾಂಡ್ಗೆ ಹೋದ ಅಂದರೆ ಮೇಡಮ್ ಕೆಲಸ ಮುಗಿಯೋವರೆಗೂ ಅದು ಒಂದಿನ ಲೇಟ್ ಆದ್ರೂ ನಾವು ಅದೇ ಸ್ಪಾಟಲ್ಲಿ ಇರ್ತೀವಿ ಮೇಡಮ್, ಮುಂದಕ್ಕೆ ಹೋಗಲ್ಲ ಮೇಡಮ್ ಕೆಲಸ ಕಂಪ್ಲೀಟ್ ಆಗೋವರೆಗೂ. ಓಕೆ ಸೂಪರ್ ಸರ್. ಸರ್ ಮತ್ತೆ ಇದ್ರ ಬಗ್ಗೆ ನೀವು ಅದು 5 ಟೈಪ್ಸ್ ಇದೆ ಇದು ಅಂತ ಹೇಳಿದ್ರಲ್ವಾ, 5 ಟೈಪ್ಸ್ ಅಲ್ಲಿ ಅವ್ರು ಯಾವ್ದು ರಿಕ್ವೈರ್ಮೆಂಟ್ ಕೇಳ್ತಾರೆ? ಹೌದು ಮೇಡಮ್, ಸ್ಲ್ಯಾಬ್ ಕೇಳಿದ್ರೆ ಸ್ಲ್ಯಾಬ್, ತಂತಿ ಕೇಳಿದ್ರೆ ತಂತಿ, ಮೆಶ್ ಕೇಳಿದ್ರೆ ಮೆಶ್, ನಾಟೆಡ್ ಮೆಶ್ ಕೇಳಿದ್ರೆ ನಾಟೆಡ್ ಮೆಶ್ ಹಾಕೊಡ್ತೀವಿ ಮೇಡಮ್. ಓಕೆ ಸರ್, ಇವು 5ರಲ್ಲೂ ಬೆಸ್ಟ್ ಚೀಪ್ ಅಂಡ್ ಬೆಸ್ಟ್ ಅಂತಂದ್ರೆ ನೀವು ಜನರಿಗೆ ಯಾವ್ದನ್ನ ಸಜೆಸ್ಟ್ ಮಾಡ್ತೀರಾ? ಮೇಡಮ್ ತಂತಿ ಮೇಡಮ್, ಟಾಟಾ ಬರಬೇಡ ಬರೀ ಮುಳ್ ತಂತಿ ಆದ್ರೆ ಚೀಪ್ ಅಂಡ್ ಬೆಸ್ಟ್ ರೈಟ್ ಮೇಡಮ್. ಮೆಶ್ ಆದ್ರೆ ಸ್ವಲ್ಪ ಅದಕ್ಕಿಂತ ರೈಟ್ ಜಾಸ್ತಿ ಆಗುತ್ತೆ, ಸ್ಲ್ಯಾಬ್ ಆದ್ರೆ ಅದು ಜಾಸ್ತಿ ಕಾಸ್ಟ್ ಮೇಡಮ್. ಅದು ಸ್ಲ್ಯಾಬ್ ಒಂದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇಸ್ಕೋತೀವಿ ಮೇಡಮ್ ನಾವು. ಓಕೆ ಓಕೆ ಸರ್, ಇವಾಗ ನಮ್ಮ ಜನ ನಿಮ್ಮ ಕಂಪ್ನಿಯನ್ನು ಸರ್ಚ್ ಮಾಡಬೇಕು ಅಂದರೆ ಖಂಡಿತ ನಾವು ನಮ್ಮ ಚಾನಲಲ್ಲಿ ನಿಮ್ಮ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ, ಲೊಕೇಶನ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ. ಅವ್ರು ನಿಮಗೆ ಬೇಕು ಅಂದರೆ ಕಾಲ್ ಮಾಡ್ತಾರೆ. ಅದನ್ನು ಬಿಟ್ಟು ನಿಮ್ಮ ಕಂಪ್ನಿಯಲ್ಲಿ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಮೇಡಮ್? ನಮ್ಮದು ಮದ್ದೂರಲ್ಲಿ ಆಫೀಸ್ ಐತೆ, ರಾಮನಗರದಲ್ಲಿ ಆಫೀಸ್ ಐತೆ ಮೇಡಮ್. ಸೊ ಬ್ರಾಂಚಸ್ ಕೂಡ ಇದೆ ಸರ್? ಹೌದು ಮೇಡಮ್, ಹೌದು. ಎಂಟೈರ್ ಕರ್ನಾಟಕ ಮಾಡ್ಕೊಡ್ತಾ ಇದ್ದೀರಾ ನೀವು? ಹೌದು ಮೇಡಮ್, ಎಂಟೈರ್ ಕರ್ನಾಟಕ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ನಾವು ಕೆಲಸ ಮಾಡ್ಕೊಡ್ತೀವಿ ಮೇಡಮ್. ನೀವೇ ಹೋಗಿ ನಾವೇ ಹೋಗಿ ಪೂರ್ತಿ ಅವ್ರು ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಮೇಡಮ್, ಅವ್ರ ಲ್ಯಾಂಡ್ ಎಲ್ಲೇ ಇದ್ರು ನಾವು ಫಸ್ಟ್ ಹೋಗಿ ವಿಸಿಟ್ ಮಾಡಿ ಒಂದು ಕೊಟೇಶನ್ ಕೊಟ್ಟು ಅವ್ರಿಗೆಲ್ಲ ಓಕೆ ಆಯ್ತು ಅಂತಂದ್ರೆ ಮೇಡಮ್ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡು ಅಂದ್ರೆ ಇಮಿಡಿಯೇಟ್ ಆಗಿ ಮಾಡ್ತೀವಿ ಮೇಡಮ್. ಓಕೆ, ಇಮಿಡಿಯೇಟ್ ಕೂಡ ಮಾಡಿ. ಹೌದು ಮೇಡಮ್, ಎಷ್ಟು ಕ್ವಿಕ್ ಆಗುತ್ತೆ ಅಷ್ಟು ಬೇಗ ಮುಗಿಸ್ತೀವಿ. ಹೌದು ಮೇಡಮ್, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ಕೊಡ್ತೀವಿ. ಲ್ಯಾಂಡ್ ಓನರ್ಗಳು ಇರೋಕ್ಕಾಗಲ್ವಲ್ಲ ಮೇಡಮ್, ಅವ್ರೆಲ್ಲೆಲ್ಲ ಕೆಲಸಗಳಿಗೆ ಹೋಗ್ಬೇಕು, ಅವ್ರಲ್ಲೇ ನಿಂತ್ಕೊಂಡು ಇರೋಕ್ಕಾಗಲ್ಲ. ನಮ್ಗೇನಿಲ್ಲ ಮೇಡಮ್, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಒಂದು ಮೂಲೆ ಕಲ್ ತೋರಿಸ್ಬಿಟ್ಟು ಹೊಂಟಿದ್ರೆ ನಾವು ದಾರ ಕಟ್ಕೊಂಡು ನಮ್ಮ ಪಡೆಗೆ ನಾವು ಕೆಲಸ ಮಾಡ್ತೀವಿ ಮೇಡಮ್. ಓಕೆ ಸೂಪರ್ ಸರ್. ಮತ್ತೆ ಇವಾಗೆಲ್ಲ ಏನಾಗುತ್ತೆ ಅಂದ್ರೆ ಕಾಡು ಪ್ರಾಣಿಗಳೀಗ ಹುಲಿ ಆಗ್ಬೋದು, ಮತ್ತೆ ಚಿರತೆ ಅಂತೂ ಇತ್ತೀಚೆಗೆ ಸರ್, ಚಿರತೆ ಆನೆಗಳೆಲ್ಲ ಈಗ ಕಬ್ಬಿನ ತೋಟ ಆಗ್ಬೋದು, ಭತ್ತ ಮತ್ತೆ ಬಾಳೆಹಣ್ಣು ಈ ತರದ ಕೆಲವೊಂದು ಹಣ್ಣು ಪದಾರ್ಥಗಳು ಕೆಲವೊಂದು ಬೆಳೆಗಳಿಗೆ ಬಂದೆಲ್ಲ ಹಾನಿ ಮಾಡ್ತಿರುತ್ತೆ. ಅಂತ ಟೈಮಲ್ಲಿ ಈ ತರ ಇದು ತಂತಿ ಬೇಲಿ ಎಲ್ಲ ಹಾಕಿಸ್ಕೊಂಡ್ರೆ ತುಂಬಾ ಬೆಸ್ಟ್ ಅಲ್ವಾ ಸರ್? ಹೌದು ಮೇಡಮ್, ಮತ್ತೆ ಇವನ್ನೆಲ್ಲ ತಡೆಗಟ್ಟಬೇಕು ಅಂತಂದ್ರೆ ಇದು ಇರಲೇಬೇಕು ಮೇಡಮ್. ಇವಾಗ ನೀವು ಅವಾಗ್ಲೇ ಹೇಳ್ದಾಗೇನೆ ಅವ್ರ ಮನೆಯಲ್ಲಿ ಎಲ್ಲೋ ಇರ್ತಾರೆ, ಈ ತರ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಕುತ್ಕೊಂಡು ಇಲ್ಲೇ ಕಾಯ್ಕೊಂಡು ಕುತ್ಕೊಳ್ಳೋಕಂತೂ ಆಗಲ್ಲ. ಸೊ ಅಂತ ಟೈಮಲ್ಲಿ ಈ ತರದೆಲ್ಲ ಹಾಕೊಳ್ಳೋದ್ರಿಂದ ಬಹಳ ಬೆಸ್ಟ್ ಅಂತ ಹೇಳ್ತೀರಾ? ಈ ತರ ತಂತಿ ಮೆಶ್ ಇಲ್ಲ ಅಂದ್ರೆ ಮೇಡಮ್ ಜಮೀನೇ ವೇಸ್ಟ್ ಮೇಡಮ್. ಅಕಸ್ಮಾತ್ ಈ ತರ ಗಿಡಗಳಿಲ್ಲ, ಯಾವ್ದೋ ಒಂದು ಸೈಟ್ ಮಾಡ್ತಾ ಇದೀವಿ ಅಂತಂದ್ರೆ ಈ ತರ ತಂತಿ ಮೆಶ್ ಹಾಕ್ಸ್ಕೊಂಡ್ರೆ ಮೇಡಮ್ ಅದು ಸೈಟ್ ಇವತ್ತು 1000 ರೂಪಾಯಿ ಇದ್ರೆ ನಾಳೆ 2000 ರೂಪಾಯಿ ಬೆಲೆ ಬಾಳುತ್ತೆ ಮೇಡಮ್. ಇದರಿಂದ ಪ್ರಾಪರ್ಟಿ ರೇಟ್ ಕೂಡ ಜಾಸ್ತಿ ಹೌದು ಮೇಡಮ್, ಪ್ರಾಪರ್ಟಿ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ಮೇಡಮ್ ಇವತ್ತು ಕೋರ್ಟು ಕಚೇರಿ ಒಂದೊಂದಡಿ ಕಿತ್ತಾಡ್ತಾವ್ರೆ ಮೇಡಮ್. ಈ ತರ ಹಾಕ್ಸ್ಬಿಟ್ರೆ ಯಾವ್ದೇ ತರ ತೊಂದರೆ ಕೂಡ ಇರಲ್ವಲ್ಲ ಮೇಡಮ್. ಸೂಪರ್ ಸರ್. ಅಷ್ಟು ವರ್ಷದಿಂದ ತಾತ ಅಪ್ಪಂದಿರು ಸಂಪಾದನೆ ಮಾಡಿರ್ತಾರೆ, ಇವತ್ತು ನಾವು 1 ಅಡಿ 2 ಅಡಿ ಕಿತ್ತಾಡ್ತಾ ಇರ್ತೀವಿ. ನಮ್ಮ ಮಕ್ಳಿಗೂ ಅದೇ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ಈ ತರ ಹಾಕ್ಸ್ಕೊಳ್ಳೇಬೇಕು ಮೇಡಮ್. ಸೊ ಫೈನಲಿ ನಮ್ಮ ಜನರಿಗೆ ನೀವು ಸಜೆಸ್ಟ್ ಮಾಡೋದೇನಪ್ಪಾ ಅಂತಂದ್ರೆ ಖಂಡಿತ ನೀವು ತಂತಿ ಬೇಲಿ ಹಾಕ್ಸ್ಕೊಳ್ಳೇಬೇಕು. ನೀವು ಬೆಳೆಯುವಂತ ಬೆಳೆಗೂ ಕೂಡ ರಕ್ಷಣೆ, ನಿಮ್ಮ ಜಮೀನ್ಗೂ ರಕ್ಷಣೆ, ನಿಮಗೂ ಕೂಡ ಸ್ವಲ್ಪ ರೆಸ್ಟ್ ಅಂತ ಹೇಳ್ತೀರಾ? ಹೌದು ಮೇಡಮ್, ಈ ತರ ತಂತಿ ಮೆಶ್ ಪ್ರತಿಯೊಬ್ರು ರೈತರು, ಪ್ರತಿಯೊಬ್ರು ಜಮೀನ್ ಇಟ್ಟಿರೋರು, ಪ್ರತಿಯೊಬ್ರು ನೋಡ್ಬೇಕಾದ ವಿಡಿಯೋ ಮೇಡಮ್. ಇದು ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೇಳಬೇಕು, ಪ್ರತಿಯೊಬ್ರು ಹಾಕ್ಸ್ಕೊಳ್ಬೇಕು ಮೇಡಮ್ ಈ ತರ. ಸೊ ಫೈನಲಿ ಹೇಳೋದೇನಂತಂದ್ರೆ ನಾವು ಕಟ್ಟಿಸ್ಕೊಳ್ಳೋ ಮನೆಗೆ ಗೋಡೆಗಳು ಎಷ್ಟು ಮುಖ್ಯನೋ ನಮ್ಮ ಜಮೀನಿಗೆ, ನಮ್ಮ ಆಸ್ತಿಗೆ ಈ ಒಂದು ತಂತಿ ಬೇಲಿ ಅನ್ನೋದು ಅಷ್ಟೇ ಮುಖ್ಯ ಅಂತ ಹೇಳುವಂಥದ್ದು ಸರ್. ಹೌದು ಮೇಡಮ್. ಓಕೆ ಶೋರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.